ನಟ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಕೆಲವು ಆರೋಪಿಗಳ ಜಾಮೀನು ಅರ್ಜಿ ವಿಚಾರಣೆ ಹೈಕೋರ್ಟ್ನಲ್ಲಿ ಈಗ ನಡೀತಾ ಇದೆ. ಈ ವಿಚಾರದಲ್ಲಿ ರೇಣುಕಾಸ್ವಾಮಿ ಕೊಲೆಯಲ್ಲಿ ಪವಿತ್ರ ಗೌಡ ಪಾತ್ರವೇ ಇಲ್ಲ ಅಂತಕ್ಕಂಥದ್ದು ಅವರ ಪರ ವಕೀಲ ಟಾಮಿ ಸೆಬಾಸ್ಟಿಯನ್ ಅವರ ವಾದ. ದರ್ಶನ್ ಸೂಚನೆಯ ಮೇರೆಗೆ ರೇಣುಕಾಸ್ವಾಮಿಯ ಅಪಹರಣ ಆಗಿದೆ. ಆ ಕಡೆ ಸಿ ವಿ ನಾಗೇಶ್ ಅವರು ಹೇಳ್ತಾರೆ ದರ್ಶನ್ಗೂ ಈ ಕಿಡ್ನಾಪ್ಗೂ ಸಂಬಂಧ ಇಲ್ಲ ಅಂತ. ಈ ಟಾಮಿ ಸೆಬಾಸ್ಟಿಯನ್ ಹೇಳ್ತಾರೆ ದರ್ಶನ್ ಸೂಚನೆ ಮೇರೆಗೆ ರೇಣುಕಾಸ್ವಾಮಿ ಅಪಹರಣ ಆಗಿದೆ ಅಂತ. ಚಪ್ಪಲಿಯಿಂದ ಒಂದೇ ಸಾರಿ ಪವಿತ್ರ ಗೌಡ ಹೊಡೆದಿದ್ದಾರೆ. ಪವಿತ್ರ ಗೌಡ ಹೊಡೆತದಿಂದ ರೇಣುಕಾಸ್ವಾಮಿ ಸತ್ತಿಲ್ಲ. ಕೊಲೆ ಕಿಡ್ನಾಪ್ಗೂ ಪವಿತ್ರ ಗೌಡ ಪ್ರಚೋದನೆ ಕೊಟ್ಟಿಲ್ಲ. ಹಾಗಾಗಿ ಅವರಿಗೆ ನೀವು ಜಾಮೀನನ್ನು ಕೊಡಬೇಕು ಅಂತಂದ್ಬಿಟ್ಟು ಟಾಮಿ ಸೆಬಾಸ್ಟಿಯನ್ ಅವರ ವಾದ. ಅದರ ಜೊತೆಗೆ ಮಹಿಳೆ ಅಂತಕ್ಕಂಥದ್ದು ಒಂದಿದೆ. ಜೊತೆಗೆ ಆಕೆಯನ್ನು ಪೊಲೀಸರು ಅರೆಸ್ಟ್ ಮಾಡಿದಾಗಿನಿಂದ ಇಲ್ಲಿ ತನಕ ಅವರು ಜೈಲಿನಿಂದ ಹೊರಗೆ ಬಂದಿಲ್ಲ. ಹಾಗಾಗಿ ಅವರಿಗೆ ಜಾಮೀನನ್ನು ಕೊಡಬೇಕು ಅಂತಕ್ಕಂಥದ್ದು ಟಾಮಿ ಸೆಬಾಸ್ಟಿಯನ್ ಅವರ ವಾದ. ಈಗಾಗಲೇ ಇದೇ ಪ್ರಕರಣದಲ್ಲಿ ನಟ ದರ್ಶನ್ ಅವರಿಗೆ ರೆಗ್ಯುಲರ್ ಬೇಲ್ ಏನಿದೆ ಅದರ ವಾದ ಪ್ರತಿವಾದದಲ್ಲಿ ಸಿ ವಿ ನಾಗೇಶ್ ಅವರು ವಾದ ಮುಗಿಸಿದ್ದಾರೆ. ನಾಗರಾಜುದು ಆಗಿದೆ. ಈಗ ಪವಿತ್ರ ಗೌಡ ಅವರ ಪರ ವಕೀಲರು ಟಾಮಿ ಸೆಬಾಸ್ಟಿಯನ್ ಲೋವರ್ ಕೋರ್ಟ್ನಲ್ಲೂ ಅವರೇ ವಾದ ಮಾಡಿದ್ರು. ಈಗಲೂ ಕೂಡ ಅವರೇ ವಾದವನ್ನು ಮುಂದುವರಿಸಿದ್ದಾರೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನರಸಿಂಹಮೂರ್ತಿ ಅವರಿಂದ ಮಾಹಿತಿಯನ್ನು ಪಡ್ಕೋತೀನಿ. ಎಸ್ ಮೂರ್ತಿ, ಇವಾಗ ಪವಿತ್ರ ಗೌಡಗೆ ಜಾಮೀನು ಕೊಡಬೇಕು, ಇದಕ್ಕೆ ಟಾಮಿ ಸೆಬಾಸ್ಟಿಯನ್ ಅವರು ಕೋರ್ಟ್ ಮುಂದೆ ಇಡತಕ್ಕಂಥ ವಾದಗಳು ಏನೇನು? ಅರವಿಂದ, ಇವತ್ತು ಹೈಕೋರ್ಟ್ನಲ್ಲಿ ಪವಿತ್ರ ಗೌಡ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಏವನ್ ಆರೋಪಿ ಪವಿತ್ರ ಗೌಡಳ ಪರ ಹಿರಿಯ ವಕೀಲ ಟಾಮಿ ಸೆಬಾಸ್ಟಿಯನ್ ತಮ್ಮ ವಾದ ಮಂಡನೆಯನ್ನು ಮಾಡಿದ್ರು. ವಾದ ಮಂಡನೆಯ ಸಂದರ್ಭದಲ್ಲಿ ಕ್ಲಿಯರ್ ಕಟ್ ಆಗಿ ಅವರ ಆರ್ಗ್ಯುಮೆಂಟ್ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ಈ ಪ್ರಕರಣಕ್ಕೂ ಕೊಲೆ ಪ್ರಕರಣಕ್ಕೂ ಪವಿತ್ರ ಗೌಡಳಿಗೂ ಯಾವುದೇ ಸಂಬಂಧ ಇಲ್ಲ. ರೇಣುಕಾಸ್ವಾಮಿ ಅಶ್ಲೀಲ ಮೆಸೇಜ್ಗಳನ್ನು ಮಾಡ್ತಿದ್ದಂತಹ ಸಂದರ್ಭದಲ್ಲಿ ಸಹಜವಾಗಿ ಅವರ ಮನೆ ಕೆಲಸದಾತ ಪವನ್ಗೆ ಹೇಳಿದ್ದಾಳೆ. ಆತ ಪವನ್ ದರ್ಶನ್ ಅವರ ಮಾತನ್ನು ಕೇಳಿಕೊಂಡು ಕಿಡ್ನಾಪನ್ನು ಮಾಡಿಸಿದ್ದಾನೆ. ಮತ್ತು ಕರೆದುಕೊಂಡು ಬಂದಂತಹ ಸಂದರ್ಭದಲ್ಲಿ ಯಾವಾಗ ಆರ್ ನಗರದ ಪಟ್ಟಣಗೆರೆಯ ಶೆಡ್ನಲ್ಲಿ ಇಟ್ಟರು, ಅದಾದ ಬಳಿಕ ದರ್ಶನ್ಗೆ ವಿಚಾರವನ್ನು ಈ ಪವನ್ನೇ ಹೇಳಿದ್ದ ಅನ್ನೋ ಮಾಹಿತಿಯನ್ನು ಕೋರ್ಟ್ನ ಗಮನಕ್ಕೆ ತರುವನ್ನ ಕೆಲಸವನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಮಧ್ಯಪ್ರವೇಶವನ್ನು ಮಾಡಿದಂತಹ ಮಾನ್ಯ ನ್ಯಾಯಮೂರ್ತಿಗಳು, ಹಾಗಾದರೆ ಇಲ್ಲಿ ಯಾರು ಕಿಡ್ನಾಪನ್ನು ಮಾಡಿಸಿದ್ದು ಅಂತೇಳಿ ಕೇಳಿದಂತಹ ಸಂದರ್ಭದಲ್ಲಿ ಪವನ್ ಮಾಡಿಸಿದ್ದು ಹೌದು, ದರ್ಶನ್ ಅಣತಿಯ ಮೇರೆಗೆ ಪವನ್ ಕಿಡ್ನಾಪನ್ನು ಮಾಡಿಸಿರೋದು ಅನ್ನೋ ಮಟ್ಟಿಗೆ ಟಾಮಿ ಸೆಬಾಸ್ಟಿಯನ್ ತಮ್ಮ ವಾದ ಮಂಡನೆಯನ್ನು ಮಾಡಿರೋದು. ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವ IPC ಸೆಕ್ಷನ್ 364 ಕಿಡ್ನಾಪ್ ಪ್ರಕರಣ ಇರ್ಬೋದು, ಮತ್ತು 302 ಕೊಲೆ ಪ್ರಕರಣ ಇರ್ಬೋದು, ಈ ಎರಡಕ್ಕೂ ಕೂಡ ಪವಿತ್ರ ಗೌಡಳಿಗೆ ಸಂಬಂಧ ಇಲ್ಲ. ಆತನನ್ನು ಕರ್ತಂದಂತಹ ಬಳಿಕ ಈ ಪವಿತ್ರ ಗೌಡ ಶೆಡ್ಗೆ ಹೋಗಿದ್ದಾರೆ. ಆ ಸಂದರ್ಭದಲ್ಲಿ ಚಪ್ಪಲಿಯಲ್ಲಿ ಹೊಡೆದಿದ್ದಾಳೆ. ಅದಾದ ಬಳಿಕ ಆಕೆ ಕೊಲೆ ಮಾಡಿ ಅಂತ ಹೇಳಿಲ್ಲ ಅಥವಾ ಸಾಯಿಸಿ ಅಂತ ಹೇಳಿಲ್ಲ. ಇತರ ಪ್ರತ್ಯಕ್ಷದರ್ಶಿಗಳ ಹೇಳಿಕೆಯಲ್ಲೂ ಕೂಡ ಎಲ್ಲೂ ಕೂಡ ಪವಿತ್ರ ಗೌಡಳ ಏಟಿನಿಂದ ಪವಿತ್ರ ಗೌಡ ಹೊಡೆದು ಸಾಯಿಸಿ ಅಂತೇಳಿ ಕೂಡ ಎಲ್ಲೂ ಕೂಡ ಹೇಳಿಲ್ಲ. ಆ ಹಲವಾರು ಸಾಕ್ಷಿಗಳು ಹೇಳ್ದಂತೆ ಈ ಯಾವಾಗ ಪವಿತ್ರ ಗೌಡ ಬೈದು ಚಪ್ಪಲಿಯಲ್ಲಿ ಒಂದೆರಡು ಏಟನ್ನು ಹೊಡೆದು ಆಕೆ ಅಲ್ಲಿಂದ ಹೊರಡ್ತಾಳೆ, ಆ ವಿನಯ್ ಎನ್ನುವ ಆತ ಆಕೆಯನ್ನು ಡ್ರಾಪ್ ಮಾಡ್ತಾನೆ. ಇದನ್ನು ಹಲವಾರು ಸಾಕ್ಷಿಗಳು ಕೂಡ ಉಲ್ಲೇಖವನ್ನು ಮಾಡಿದ್ದಾರೆ. ಎಲ್ಲೂ ಕೂಡ ಚಪ್ಪಲಿಯಲ್ಲಿ ಹೊಡೆಯೋದು ಸಾವನ್ನು ತರುವಂತೆ ಇರೋದಿಲ್ಲ. ಹೀಗಾಗಿ ಪವಿತ್ರ ಗೌಡಳಿಗೂ ಈ ಕೊಲೆ ಪ್ರಕರಣಕ್ಕೂ ಸಂಬಂಧವಿಲ್ಲ. ಇಲ್ಲಿ ದರ್ಶನ್ ಕಿಡ್ನಾಪನ್ನು ಮಾಡಿಸಿ ಕೊಲೆಯನ್ನು ಮಾಡಿಸಿದ್ದಾರೆ ಅನ್ನೋ ಮಟ್ಟಿಗೆ ಇವತ್ತು ಟಾಮಿ ಸೆಬಾಸ್ಟಿಯನ್ ಆರ್ಗ್ಯುಮೆಂಟನ್ನು ಮಾಡಿದರು. ಅಲ್ಲಿಗೆ ಈ ಕೊಲೆ ಪ್ರಕರಣಕ್ಕೂ ಪವಿತ್ರ ಗೌಡಳಿಗೂ ಸಂಬಂಧವಿಲ್ಲ, ತಮ್ಮ ಕಕ್ಷಿದಾರಳು ನಿರಪರಾಧಿ, ಹೀಗಿದ್ರೂ ಕೂಡ ಅವಳನ್ನು ಏವನ್ ಆರೋಪಿಯನ್ನಾಗಿ ಮಾಡಲಾಗಿದೆ ಅನ್ನೋದು ಟಾಮಿ ಸೆಬಾಸ್ಟಿಯನ್ ಅವರ ವಾದ ಮಂಡನೆಯ ಸಾರಾಂಶವಾಗಿದೆ. ರೈಟ್, ಹಾಗೆ ಸಂಪರ್ಕದಲ್ಲಿರಿ ಮೂರ್ತಿ, ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡಲ್ಲ. ಓಕೆ, ಇವಾಗಲೇ ಒಟ್ಟು 6 ಜನ ಇರೋದ್ರಿಂದ 6 ಜನ ಆರೋಪಿಗಳ ಪರವಾಗಿ ವಕೀಲರು ಒಬ್ಬೊಬ್ಬರೇ ಅಪಿಯರ್ ಆಗಬೇಕಾಗುತ್ತೆ. ಇವರೆಲ್ಲರ ವಾದ ಮುಗಿದ ನಂತರ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ವಾದ ಅಂದರೆ ಪ್ರತಿವಾದವನ್ನು ಮಾಡಬೇಕಾಗುತ್ತೆ. ಅಂದರೆ ಇವರೆಲ್ಲರಿಗೂ ಆಕ್ಷೇಪಣೆ ಸಲ್ಲಿಸಬೇಕಲ್ಲ, ಅವರು ಕೊಡಬಾರ್ದು ಅಂತ. ಅದೆಲ್ಲ ಆದಮೇಲೆ ನಾವು ಕೋರ್ಟ್ ತೀರ್ಪನ್ನು ನಿರೀಕ್ಷೆ ಮಾಡ್ಬೋದು.